ಸಿಂಧನೂರು ತಾಲೂಕಿನ ಚನ್ನಳ್ಳಿ ಗ್ರಾಮದಲ್ಲಿ ಶ್ರೀ ಕನಕದಾಸರ ಜಯಂತ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಶ್ರೀ ಕನಕದಾಸರ ಭಾವಚಿತ್ರ ಮೆರವಣಿಗೆ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಸಿಂಧನೂರಿನ ಜನಪ್ರಿಯ ನಾಯಕರು ಮತ್ತು ವಿಧಾನಸಭಾ ಪರಿಷತ್ತಿನ ಸದಸ್ಯರಾದ ಶ್ರೀ ಬಸನಗೌಡ ಬಾದ್ರಲಿ ಅವರು ಕನಕದಾಸರ ಮೆರವಣಿಗೆಯಲ್ಲಿ ಪಾಲ್ಗೊಂಡು ದಾಸರ ಹಿತನುಡಿಯನ್ನು ಜನರೊಂದಿಗೆ ಹಂಚಿಕೊಳ್ಳುವುದರ ಮೂಲಕ ಚನ್ನಳ್ಳಿ ಗ್ರಾಮದ ಕುಂದುಕೊರತೆಯ ಬಗ್ಗೆ ಚರ್ಚಿಸಿದರು. ಆನಂತರ ಚನ್ನಳ್ಳಿ ಗ್ರಾಮದ ಹಿರಿಯರು ಹಾಗೂ ಯುವಕರು ಸೇರಿದಂತೆ ಇನ್ನಿತರು ಪಾಲ್ಗೊಂಡು ಜನಪ್ರಿಯ ಶಾಸಕರಾದ ಬಸನಗೌಡ ಬಾದ್ರಲಿ ಅವರಿಗೆ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಊರಿನ ಹಿರಿಯರಾದ ಲಕ್ಷ್ಮಪ್ಪ ದಳಪತಿ, ವೀರೇಶಪ್ಪ ಪೂಜಾರಿ, ಜಿ ವಿರುಪಣ್ಣ ಮಾಸ್ಟರ್, ಶರಣಪ್ಪ ಮೂಲಿಮನಿ, ಅಂಬರೀಶಪ್ಪ ಮತ್ತು ಪ್ರಶಾಂತ್ ರೆಡ್ಡಿ, ಹನುಮಂತ ಸೇರಿದಂತೆ ಚನ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮದ ಮುಖಂಡರು ಹಾಗೂ ಬಸನಗೌಡ ಬಾದ್ರಲಿ ಅಭಿಮಾನಿ ಬಳಗದವರು ಪಾಲ್ಗೊಂಡು ಅದ್ದೂರಿಯಾಗಿ ಶ್ರೀ ಕನಕದಾಸ ಜಯಂತಿಯನ್ನು ಆಚರಿಸಲಾಯಿತು. ಜಯಂತಿಯ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸನಗೌಡ ಬಾದ್ರಲಿ ಸರ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ 537ನೇ ಕನಕ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನ ಕೋರುತ್ತಾ ಇವತ್ತೇನು ಚನ್ನಳ್ಳಿ ಗ್ರಾಮದಲ್ಲಿ ಹಿರಿಯರು, ಯುವ ಮಿತ್ರರು, ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಸೇರಿ ಭಾಳ ವಿಜೃಂಭಣೆಯಿಂದ ಕನಕದಾಸ ಜಯಂತಿ ಮಾಡಿದ್ವಿ. ನನ್ನ ವೈಯಕ್ತಿಕ ನನ್ನ ಪರವಾಗಿ ಎಲ್ಲರಿಗೂ ಚನ್ನಳ್ಳಿ ಗ್ರಾಮದ ಎಲ್ಲ ಗುರುಹಿರಿಯರಿಗೂ ನನ್ನ ಕೋಟಿ ನಮಸ್ಕಾರಗಳು. ಕನಕದಾಸರು ಅವರು ನಡೆದು ಬಂದಂಥ ದಾರಿ ಅವತ್ತಿನ ಏನು ನಮಗೆ ಹುಟ್ಟೋಗಿದ್ದಾರೆ, ಇವತ್ತಿನ ಯುವ ಪೀಳಿಗೆಗೆ ಆದರ್ಶವಾಗಿ ಇವತ್ತು ಉಳಿದಿದೆ. ಇವತ್ತು ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥ ಕನಕದಾಸರಲ್ಲ, ಎಲ್ಲ ಜಾತಿ ವರ್ಗಕ್ಕೆ ಅವರು ಆದರ್ಶ ಪ್ರಿಯರು. ಅವರು ಎಲ್ಲರೂ ಅವತ್ತೇ 15-16ನೇ ಶತಮಾನದಲ್ಲಿ ಇವತ್ತು ನಾವೆಲ್ಲರೂ ಒಂದಾಗಿರಬೇಕು ಎಂಬ ಸಂದೇಶ ಕೊಟ್ಟಿರ್ತಕ್ಕಂಥವ್ರು. ಇವತ್ತು ಕನಕದಾಸರ ಜಯಂತಿ ಇವತ್ತು ಆಲ್ಮತ ಸಮುದಾಯ ಒಂದೇ ಅಲ್ಲ, ಎಲ್ಲ ಸಮುದಾಯದವರು ಆಚರಣೆ ಮಾಡಬೇಕಾಗಿದೆ. ಅವರ ನಡೆ ನುಡಿ, ಅವ್ರು ನಡೆದು ಬಂದಂಥ ದಾರಿ ಇವತ್ತು ನಾವೆಲ್ಲರೂ ನೆನಪು ಮಾಡಿಕೊಂಡು ಇವತ್ತೇನು ಮುಂದಿನ ಪೀಳಿಗೆಗೆ ಇವತ್ತು ಅವರು ಏನು ಹುಟ್ಟೋಗಿದ್ದಾರೆ, ಅವ್ರಿಗೆ ಹುಟ್ಟೋಗಿರ್ತಕ್ಕಂಥ ದಾರಿ ನಾವೆಲ್ಲ ಅಳವಡಿಸ್ಕೊಂಡು ಹೋಗುವಂಥದ್ದು ಭಾಳ ಅವಶ್ಯಕತೆ ಇದೆ. ಕನಕದಾಸರ ಜಯಂತಿಯ ಇವತ್ತು ಭಾಳ ವಿಜೃಂಭಣೆಯಿಂದ ತಾವೆಲ್ಲರೂ ಆಚರಣೆ ಮಾಡಿದ್ದೀವಿ. ನಮ್ಮೆಲ್ಲ ಸ್ನೇಹಿತರು ಹೇಳ್ತಾಯಿದ್ರು, ಯುವ ಮಿತ್ರರು ಹೇಳ್ತಾಯಿದ್ರು, ಇವತ್ತು ದೇವಸ್ಥಾನ ಅರ್ಧಕ್ಕೆ ನಿಂತೋಗಿದೆ, ನಿಮ್ದೇನಾದರೂ ಟ್ರಸ್ಟಲ್ಲಿದ್ದರೆ ನನ್ನ ಅನುದಾನದಲ್ಲಿಗೂ ನನ್ನ ಕೈಲಾದಷ್ಟು ಕೊಡುವಂಥ ಕೆಲಸ ನಾನು ಇವತ್ತು ಆಲ್ಮತ ಸಮಾಜ ಅಂದರೆ ಇವತ್ತು ಏನು ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಇವತ್ತೇನು ರಾಜ್ಯ ಸರ್ಕಾರ ನಡೀತಾ ಇದೆ. ಆಲ್ಮತ ಸಮಾಜದ ಮುಖ್ಯಮಂತ್ರಿ ಆದ ತಕ್ಷಣವೇ ಇವತ್ತು ಅವರು ಏನು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಅವರು ನೋವು ಅನುಭವಿಸಿದರು, ಅನ್ನದ ಬಗ್ಗೆ ಅವ್ರಿಗೆ ಭಾಳ ಗೌರವ ಇದೆ. ಏನು ಇವತ್ತು ಸೀದಾ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರನೇ ಅವರು 2013ರಲ್ಲಿ ಮೊದಲು ಸೈನ್ ಮಾಡಿರ್ತಕ್ಕಂಥದ್ದು ಬಡವರಿಗೆ, ಎಲ್ಲ ವರ್ಗದ ಬಡವರಿಗೆ ಉಚಿತವಾಗಿ 5 kg ಅಕ್ಕಿ ಕೊಡಬೇಕು, ಯಾರು ಹಸಿವಿನಿಂದ ಇರಬಾರ್ದು ಅಂತ ಇವತ್ತು ಹೇಳಿರ್ತಕ್ಕಂಥ ಕೀರ್ತಿ ಇವತ್ತು ಆಲ್ಮತ ಸಮಾಜಕ್ಕೆ ಸಲ್ಲುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ದಿಟ್ಟ ನಿರಂತರ ನಾಯಕ ಇವತ್ತು ಸಿದ್ದರಾಮಯ್ಯನವರು. ಅವರು ಯಾವ ರೀತಿ ಕನಕದಾಸರ ಇವತ್ತು ಯಾವ ರೀತಿ ಅವರು ನಡೆ ನುಡಿಗಳನ್ನ ಬಿಟ್ಟೋಗಿದ್ದಾರೆ, ಅವರ ಮಾರ್ಗದರ್ಶನದಲ್ಲಿ ಇವತ್ತು ಅವರು ನಡೀತಾ ಇದ್ದಾರೆ. ನಾವು ಅವರೆಲ್ಲ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀವಿ. ಇವತ್ತು ಅನೇಕ ನಮ್ಮ ಯುವ ಸಮುದಾಯದಲ್ಲೆಲ್ಲ ಇದ್ದೀರಿ. ನಾನು ಹೇಳಿಕ್ಕೆ ಬಯಸ್ತೇನೆ, ನೀವೆಲ್ಲರೂ ಎಲ್ಲ ಜನಾಂಗನ ಪ್ರೀತಿ ವಿಶ್ವಾಸದಿಂದ ಕಾಣೋಣ. ಇವತ್ತು ಸಮಾಜ, ಊರು ನಾವು ಕಟ್ಟೋಣ, ತಾಲೂಕನ್ನು ಕಟ್ಟೋಣ. ನಿಮ್ಮ ಜೊತೆಗೆ ಸದಾ ಒಬ್ಬ ಅಣ್ಣನಾಗಿ, ತಮ್ಮನಾಗಿ ನಿಮ್ಮ ಜೊತೆಗೆ ಇರುವಂಥ ಕೆಲಸ ಪ್ರಾಮಾಣಿಕವಾಗಿ, ಯಾವುದೇ ಕಷ್ಟ ಇರಲಿ ಸುಖ ಇರಲಿ, ನಿಮ್ಮ ಜೊತೆಗೆ ನಿಂತು ಹೋರಾಡುವಂಥ ಶಕ್ತಿ ನನಗೆ ಭಗವಂತ ಕೊಡಲಿ. ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಈ ಚನ್ನಳ್ಳಿ ಗ್ರಾಮದಲ್ಲಿ ಏನು ಕೆಲಸ ಕಾರ್ಯಗಳು ಆಗಬೇಕು, ಎಲ್ಲರೂ ಒಟ್ಟಾಗಿ ನಿಂತು ಕೆಲಸ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತು ನನಗೆ ತೋರಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸ, ಎಲ್ಲ ಹಿರಿಯರು, ಯುವಕರು, ನಮ್ಮ ಅಕ್ಕ ತಂಗಿಯವರು ತೋರಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಯಾವತ್ತಿಗೂ ನಿಮಗೆ ನಾನು ಚಿರಋಣಿಯಾಗಿರ್ತೇನೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಎಲ್ಲ ನನ್ನ
ಹಿರಿಯರಿಗೆ, ಯುವಕರಿಗೆ, ನನ್ನ ತಾಯಂದಿರಿಗೆ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಎಲ್ಲರನ್ನು ಗೆಲಿದವನು, ಎಲ್ಲರಿಗೆ ಸೋತವನು, ಎಲ್ಲರನ್ನು ಗೆಲಿದವನು. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು.